ಮನೆಯವರ ಮುಂದೆ ಅವರನ್ನ ಕೆಳಗಡೆ ಇಡುವಂತಹ ಪ್ರಯತ್ನ ಮಾಡಬಾರ್ದು ಯಾವತ್ತು ಕೂಡ. ಕ್ಯಾಪ್ಟನ್ಶಿಪ್ ಇದೆ, ಇಲ್ಲ ರೂಲ್ಸ್ ಇದೆ, ಮನಂಗಟ್ಟಿದೆ, ಎಲ್ಲ ಇದೆ. ಆಟ ಸರಿ, ನೀವ್ ಹೇಳ್ತೀರಾ ಆಟ ಓಕೆ ಅಮ್ಮ, ಮನೆಯವರು ಬಂದಾಗ ಆಟ ಆಡ್ಲಿಕ್ಕೆ ಬರೋದಲ್ಲ ಆಯ್ತಾ. ಆಟ ಅನ್ನೋದು ನಿಮ್ಮ ನಡುವೆ ಇರಬೇಕಾಗಿರೋದು. ಸೊ ಮನೆಯವರು ಹೋದ ನಂತರ ನೀವು ಆ ಶಿಕ್ಷೆಯನ್ನ ಯಾವ ರೀತಿ ಬೇಕಾದ್ರೂ ಮಾಡಿ. ಹೆಲೋ ವೀಕ್ಷಕರೇ, ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ಲ? ಹೇಗಿತ್ತು ನೆನ್ನೆಯ ಎಪಿಸೋಡ್? ಬಿಗ್ ಬಾಸ್ ಮನೆಯಲ್ಲಿ ಕುಟುಂಬ ಸಮ್ಮೇಳನ ನಡೀತಾ ಇದೆ. ಇಲ್ಲಿಯವರೆಗೆ ನಮ್ಮ ಸ್ಪರ್ಧಿಗಳು, ಇಲ್ಲ ಎದುರಾಳಿಗಳು ಅಂತ ಏನು ಅನ್ಕೊಳ್ತಾ ಇದ್ರು ಸ್ಪರ್ಧಿಗಳು, ಅವರೆಲ್ಲರ ಹೃದಯಗಳು ಬೆಸೀತಾ ಇದೆ. ಖುಷಿ ಆಗ್ತಾ ಇದೆ ನೋಡುವಾಗ. ಅದರಲ್ಲೂ ಕೂಡ ನಿನ್ನೆ ರಕ್ಷಿತಾ ಶೆಟ್ಟಿ ಅವರ ತಾಯಿ, ಅಶ್ವಿನಿ ಮೇಡಮ್ ಅವರ ತಾಯಿ, ಧ್ರುವಂತ್ ಅವ್ರದ್ದು ತಮ್ಮ ಮತ್ತು ಅವರ ಹೆಂಡತಿ ಬಂದ್ರು. ಸೊ ಇದೆಲ್ಲ ನೋಡುವ ಒಂಥರ ಖುಷಿ ಅನಿಸ್ತು. ಸೊ ಅದರಲ್ಲೂ ಕೂಡ ರಕ್ಷಿತಾ ಶೆಟ್ಟಿಯ ತಾಯಿ ಅಂತೂ ತುಂಬಾನೇ ಇನ್ನೋಸೆಂಟ್ ಅಂತ ಅನಿಸುತ್ತೆ ನನಗೆ. ಬಹುಶಃ ಇನ್ನೊಂದು ಲೈವ್ ಅಲ್ಲಿ ತೋರಿಸ್ತಾ ಇದ್ದಾರೆ ರಕ್ಷಿತಾ ಶೆಟ್ಟಿ ಅವರ ಫ್ಯಾಮಿಲಿ ಫೋಟೋ ಏನಿದೆ, ಆ ಫೋಟೋ ಫ್ರೇಮ್ ಅಲ್ಲಿ ರಕ್ಷಿತಾ ಶೆಟ್ಟಿ ಅವರ ತಂಗಿನೂ ಬಂದು ತೋರಿಸ್ತಾ ಇದ್ದಾರೆ. ಸೊ ಅದ್ ನೋಡ್ಬೇಕಷ್ಟೇ, ಎಪಿಸೋಡ್ ಅಲ್ಲಿ ಇನ್ನೂ ಬಂದಿಲ್ಲ. ಇನ್ನು ರಕ್ಷಿತಾ ಶೆಟ್ಟಿ ಅವರ ತಾಯಿಗೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ತುಂಬಾ ಅಂದ್ರೆ ತುಂಬಾ ಮುಗ್ದೆ ಅವರು. ಪಾಪ ಏನಾದ್ರು ಮಾತಾಡಿದ್ರೆ ತಪ್ಪಾಗುತ್ತಾ, ಅಂದ್ರೆ ರೂಲ್ಸ್ ಬ್ರೇಕ್ ಮಾಡ್ದಂಗ ಆಗುತ್ತಾ ಅನ್ನೋ ಭಯದಲ್ಲಿ ಏನೇನು ಮಾತಾಡ್ತಾ ಇಲ್ಲ ಗುರು. ಅಂದ್ರೆ ನಾನೇನ್ ಅನ್ಕೊಂಡಿದ್ದೆ ಅಂತ ಹೇಳಿದ್ರೆ, ಇವಾಗ ಪ್ರತಿಯೊಬ್ಬರ ಮನೆಯವರು ಬಂದ್ಬಿಟ್ಟು ಅವ್ರಿಗೆ ಹಿಂಟ್ ಕೊಡ್ತಾರೆ, ನೀನೇನ್ ತಪ್ಪು ಮಾಡ್ತಾ ಇದ್ಯಾ, ಯಾವ್ದು ಸರಿ ಮಾಡ್ಕೋಬೇಕು ಇನ್ ಮುಂದೆ ಅಂತ. ಇವಾಗ ರಾಶಿಕಾ ಶೆಟ್ಟಿ ಅವರ ಮನೆಯವರು ಬಂದಿದ್ದಾರೆ, ಅಶ್ವಿನಿ ಮೇಡಮ್ ಅವ್ರ ಮನೆಯವರು ಬಂದಿದ್ದಾರೆ. ಈಗ ಅಶ್ವಿನಿ ಮೇಡಮ್ ಅವರ ಮಗನೇ ಒಂಚೂರು ಮೆಚ್ಯೂರ್ಡ್ ಆಗಿ ಮಾತಾಡಿದ್ರು. ಅಂದ್ರೆ ನೀವು ಇವಾಗ ನೀನ್ ತಪ್ಪು ಮಾಡ್ತಾ ಇದೀಯ ಅಂತಲ್ಲ, ನೀನು ಚೆನ್ನಾಗಿ ಖುಷಿಯಾಗಿರು. ಹೊರಗಡೆ ಬಂದ ನಂತರ ನಿನ್ಗೆ ಮೆಮೊರೀಸ್ ಅಂತ ಏನಿರುತ್ತೆ, ಸೊ ಆ ಮೆಮೊರೀಸ್ ಅಲ್ಲಿ ಖುಷಿಯಾಗಿರೋದು ಸ್ವಲ್ಪ ಜಾಸ್ತಿ ಆಗಿರ್ಲಿ ಅಂತ. ಅಂದ್ರೆ ಈ ರೀತಿಯ ಒಂದು ಎಲ್ಲೋ ಒಂದ್ ಕಡೆ ಹಿಂಟ್ ಕೊಟ್ಟು ಅವ್ರ ತಪ್ಪನ್ನ ತಿದ್ದುವಂತಹ ಕೆಲಸ ಮಾಡ್ಬೇಕಿತ್ತು ರಕ್ಷಿತಾ ಶೆಟ್ಟಿ ಅವರ ಮನೆಯವರು ಕೂಡ. ಬಟ್ ರಕ್ಷಿತಾ ಶೆಟ್ಟಿ ಅವರ ತಾಯಿ ಬಂದಿರೋದಲ್ವಾ, ಪಾಪ ಅವ್ರಿಗೆ ಏನೂ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರೆ, ಮೊದಲನೇದಾಗಿ ಅವ್ರಿಗೆ ಈ ತರದೊಂದು ಪ್ಲಾಟ್ಫಾರ್ಮ್ಗೆಲ್ಲ ಹೋಗಿ ಗೊತ್ತಿಲ್ಲ. ಸಾಮಾನ್ಯವಾದ ಒಂದು ಮನೆಯಲ್ಲಿರುವಂತಹ ಮಹಿಳೆಯೊಬ್ಬರು ಕೋಟ್ಯಾಂತರ ಜನ ನೋಡುವಂತಹ ಒಂದು ಪ್ಲಾಟ್ಫಾರ್ಮ್ಗೆ ಹೋಗುವಾಗ ಆ ನರ್ವಸ್ನೆಸ್ ಅವರ ಮುಖದಲ್ಲಿ, ಅವರ ನಡತೆಯಲ್ಲಿ, ಹಾವಭಾವದಲ್ಲಿ ಎದ್ದು ಕಾಣ್ತಾ ಇತ್ತು. ಎಲ್ಲಿಯಾದ್ರೂ ಇವಾಗ ರಕ್ಷಿತಾ ಶೆಟ್ಟಿ ಬಾಂಬ ನಾವು ಮಾತಾಡುವ ಅಂತ ಕರೆದ್ರು ಕೂಡ ಅವರು ಸ್ಟಾರ್ಟಿಂಗ್ ಹೋಗ್ತಾನೆ ಇರ್ಲಿಲ್ಲ. ಅಲ್ಲಿರುವಂತಹ ಸ್ಪರ್ಧಿಗಳ ಜೊತೆ ಮಾತಾಡ್ಕೊಂಡು ಅವ್ರೇನ್ ಹೇಳ್ತಾರೆ ಅದನ್ನ ಕೇಳ್ಕೊಂಡು, ಅಂದ್ರೆ ಒಂಥರ ಹೇಗೆ ಇರೋದು, ಹಳ್ಳಿ ಸೊಗಡು ಆಯ್ತಾ. ಈಗ 90s ಕಿಡ್ಸ್ಗೆಲ್ಲ ಗೊತ್ತಿರುತ್ತೆ, ಯಾರಾದ್ರೂ ಏನಾದ್ರು ನಮ್ಮ ಬಗ್ಗೆ ಹೇಳಿದ್ರೆ ಅವರು ಅವರಿಗೆ ರಿಟರ್ನ್ ಎಲ್ಲೂ ಕೂಡ ನಮ್ಮ ಮಕ್ಕಳು ಹಾಗೆ, ನಮ್ಮ ಮಕ್ಕಳು ತುಂಬಾ ಒಳ್ಳೆಯವರು, ನೀವು ಕೆಟ್ಟವರು, ಆ ರೀತಿ ಎಲ್ಲ ಹೇಳುವಂತವರೇ ಅಲ್ಲ. ನಾವು ಅಂತ ಬಾಲ್ಯದಿಂದಲೇ ಬಂದವರು. ಯಾಕೆಂತ ಹೇಳಿದ್ರೆ ಓಕೆ, ತಮ್ಮ ಮಕ್ಕಳ ದೂರನ್ನ ಹೇಳುತ್ತಾರೆ ಅಂತ ಹೇಳಿದ್ರೆ, ಇವಾಗಿನ ಜನರೇಷನ್ ತಾಯಂದ್ರು ಇಲ್ಲ ತಂದೆ ಅಂದ್ರು ಅವರನ್ನ ಡಿಫೆಂಡ್ ಮಾಡ್ತಾರೆ, ಇಲ್ಲ ನನ್ನ ಮಗ ಆ ರೀತಿ ಮಾಡಲ್ಲ, ನನ್ನ ಮಗ ತುಂಬಾ ಒಳ್ಳೆಯವನಂತ. ಆದ್ರೆ ನಮ್ಮ ಕಾಲದಲ್ಲಿ ಅಂದ್ರೆ 90s ಕಿಡ್ಸ್ ಎಲ್ಲ ಏನಿದ್ದಾರೆ, ನಮ್ಗೆಲ್ಲ ಹೇಗೆ ಅಂತ ಹೇಳಿದ್ರೆ, ಎದುರುಗಡೆ ಇದ್ದವರು ನಮ್ಮ ಬಗ್ಗೆ ಏನಾದ್ರು ತಪ್ಪು ಹೇಳಿದ್ರು, ಇಲ್ಲ ನಮ್ಮ ಬಗ್ಗೆ ದೂರ ಹೇಳಿದ್ರು, ನಾವೇನೋ ಮಾಡದೇ ಇದ್ರು ಕೂಡ ಅವ್ರೇನಾದ್ರು ಹೇಳುತ್ತಾರೆ ಅಂತ ಹೇಳಿದ್ರೆ ಅಲ್ಲಿ ನಮ್ಮನ್ನ ಡಿಫೆಂಡ್ ಮಾಡಕ್ ಹೋಗಲ್ಲ. ಯಾಕೆ ಅಂತ ಹೇಳಿದ್ರೆ ಒಂದೇ ರೀಸನ್, ಅವ್ರಿಗೆ ನಮ್ಮ ಮೇಲೆ ಪ್ರೀತಿ ಇಲ್ಲ, ಕಾಳಜಿ ಇಲ್ಲ ಅಂತಲ್ಲ, ಎಲ್ಲ ಅಂದ್ರೆ ಅವರ ಪರವಾಗಿ ನಿಂತ್ರೆ ಇಲ್ಲಿ ನಮ್ಮ ಮಕ್ಕಳು ದಾರಿ ತಪ್ಪುತ್ತಾರೆ ಅನ್ನೋ ಭಯ ಆಯ್ತಾ. ಸೊ ಆ ಭಯದಿಂದ 19 ಕಿಡ್ಸ್ಗೆ ಏನು ತಂದೆ ತಾಯಿಯಿಂದ ಸಿಗ್ಬೇಕಾದಂತಹ ತುಂಬಾ ಪ್ರೀತಿ ಏನಿದೆ, ಅಂದ್ರೆ ಕೆಲವೊಂದು ಕಡೆ ಸಪೋರ್ಟು, ಸೊ ಆ ಸಪೋರ್ಟ್ಸ್ ಎಲ್ಲ ಸಿಕ್ಕಿಲ್ಲ. ಸೊ ಅದು ಇವಾಗ ರಕ್ಷಿತಾ ಶೆಟ್ಟಿ ಅವರ ತಾಯಿಯನ್ನು ನೋಡುವಾಗ್ಲೂ ನಂಗೆ ಅದೇ ರೀತಿ ಕಾಣಿಸ್ತಾ ಇದೆ. ಯಾಕೆಂತ ಹೇಳಿದ್ರೆ ರಕ್ಷಿತಾ ಶೆಟ್ಟಿ ಅವರ ತಾಯಿ ಬಂದಾಗ ಇಡೀ ಮನೆ ಕೂತ್ಕೊಂಡು ಅವ್ರ ಹತ್ರ ಮಾತಾಡ್ತಾ ಇದೆ, ಕಂಪ್ಲೇಂಟ್ಸ್ ಹೇಳುತ್ತಾ ಇದ್ದಾರೆ. ಅವಾಗ ಕೂಡ ರಕ್ಷಿತಾ ಶೆಟ್ಟಿಯ ತಾಯಿ ಹೌದು ಅವಳು ಹಂಗೇನೆ, ಅವಳು ಹಿಂಗೇನೆ, ಅದೇ ಆ ರೀತಿ ರಕ್ಷಿತಾ ಶೆಟ್ಟಿಗೆ ಬೈತಾ ಇದಾರೆ, ರಕ್ಷಿತಾ ಶೆಟ್ಟಿಯನ್ನ ಬಿಟ್ಕೊಟ್ಟು ಮಾತಾಡ್ತಾ ಇದಾರೆ. ಅಂದ್ರೆ ಪ್ರೀತಿ ಇಲ್ಲ ಅಂತಲ್ಲ, ಎದುರುಗಡೆ ಇದ್ದವರು ಬೇಜಾರು ಮಾಡ್ಕೋಬಾರ್ದು ಅನ್ನೋದು ಒಂದು ಪಾಯಿಂಟ್ಸ್ ಆದ್ರೆ, ಇನ್ನೊಂದು ಅವರ ಆ ಮುಗ್ಧತೆ ಇದೆಯಲ್ಲ, ಆ ಮುಗ್ಧತೆ ಅದೇ ರೀತಿ ಆಡಿಸುತ್ತೆ. ಸೊ ರಕ್ಷಿತಾ ಶೆಟ್ಟಿಯ ಮನೆಯಿಂದ ನಾನು ಅನ್ಕೊಂಡಿದ್ದು ಯಾರಾದ್ರೂ ಒಬ್ರು ಅಂದ್ರೆ ಒಂಚೂರು ಹೇಳಿಕೊಡುವಂತವ್ರು ಬರ್ಬೇಕು ಅನ್ನೋದು ನನ್ನ ಆಸೆ ಇತ್ತು. ಬಹುಶಃ ಅವ್ರ ತಂಗಿ ಬಂದಿದ್ದಾರೆ ಅನ್ಸುತ್ತೆ, ಇಲ್ಲ ಬೇರೆ ಯಾರಾದ್ರೂ ಬಂದಿದ್ರೆ ಖುಷಿ ಆಗ್ತಿತ್ತು. ಇನ್ನು ಅವ್ರ ತಂದೆ ಬಂದಿಲ್ಲ ಅಂದ್ರೆ ಅವ್ರಿಗೆಲ್ಲಿ ಬಾಂಬೆಯಲ್ಲಿ ಪಾನ್ ಶಾಪ್, ಅಂದ್ರೆ ಪಾನ್ ಶಾಪ್ ಗೊತ್ತಲ್ಲ, ಬೀಡಾ ಶಾಪ್ ಅಲ್ಲಿ ಎಷ್ಟು ಚಿಕ್ಕದಿರುತ್ತೆ. ಸೊ ಕಷ್ಟಪಟ್ಟು ಮುಂದೆ ಬಂದಿದ್ದಾರೆ. ಅಲ್ಲಿರೋರು ಗಿಲ್ಲಿ ನಟ ಆಗ್ಲಿ, ಇಲ್ಲ ಮಾಡುವಂತವ್ರಾಗ್ಲಿ ತುಂಬಾ ಜನ, ಅಂದ್ರೆ ಅವ್ರಿಗೆಲ್ಲ ನಮ್ಗೆ ಬೆಂಬಲ ಕೊಡ್ಬೇಕು ಇಲ್ಲ ಅನ್ನೋ ಒಂದು ಭಾವನೆ ಬರೋದೇನಕ್ಕೆ ಅಂತ ಹೇಳಿದ್ರೆ, ಅವ್ರು ಬೆಳೆದು ಬಂದಂತಹ ರೀತಿ ಇರುತ್ತೆ. ಸೊ ನಮಗೂ ಆ ಲೈಫ್ಗೂ ತುಂಬಾನೇ ಕನೆಕ್ಷನ್ಸ್ ಇರುತ್ತೆ ಆಯ್ತಾ. ಈಗ ಬಾಂಬೆಲಿ ಒಂದು ಚಿಕ್ಕ ಬೀಡಾ ಶಾಪ್ ಇದೆ ಅಂತ ಹೇಳಿದ್ರೆ ತುಂಬಾ ಕೋಟ್ಯಾಂತರ ರೂಪಾಯಿ ಇಲ್ಲ ಲಕ್ಷಾಂತರ ರೂಪಾಯಿ ಆತರ ಇರಲ್ಲ, ಗೊತ್ತಲ್ಲ. ನಾವು ಇವಾಗ ಬಿಸ್ನೆಸ್ ಫೀಲ್ಡ್ ಅಲ್ಲಿ ಇರೋದ್ರಿಂದ ನೋಡುವವರಿಗೆ ತುಂಬಾ ಜನ ತುಂಬಾ ಇದ್ದಾರೆ, ಅಂಗಡಿಲಿ ರಶ್ ಇರುತ್ತೆ, ಯಾವಾಗ ನೋಡಿದ್ರು ತುಂಬಾ ವ್ಯಾಪಾರ ಆಗುತ್ತೆ, ತುಂಬಾ ಲಾಭ ಮಾಡ್ಕೋತಾರೆ ಅಂತ ಅವ್ರು ಅನ್ಕೊಂಡ್ರೆ ಅದರೊಳಗಿನ ಸಫರ್ ಅದು ಏನ್ ಸಿಗುತ್ತೆ ಅನ್ನೋದಲ್ಲ ನಮ್ಗೆ ಮಾತ್ರ ಗೊತ್ತಿರುತ್ತೆ. ಇಲ್ಲ ಅಂತ ಹೇಳಿದ್ರೆ ಮಗಳು ಅಂದ್ರೆ ತಂದೆಗೆ ಪಂಚಪ್ರಾಣ ಇರುತ್ತೆ, ಅದು ಯಾರಿಗಾದ್ರೂ ಅಷ್ಟೇ. ಗಂಡು ಮಕ್ಕಳಿಗಿಂತ ಹೆಣ್ಣು ಮಕ್ಕಳೇ ತಂದೆ ಅಂದ್ರಿಗೆ ಇಷ್ಟ ಆಗೋದು. ಸೊ ಅವರನ್ನು ನೋಡ್ಲಿಕ್ಕೆ ಬರ್ಲಿಕ್ಕೆ ಆಗುದಿಲ್ಲ ಅಂತಾದ್ರೆ ರೀಸನ್ ಏನಾದ್ರು ಸ್ಟ್ರಾಂಗ್ ಆಗೇ ಇರುತ್ತೆ. ಸೊ ಅದೊಂದು ಕಡೆ ಅಂತ ಆದ್ರೆ ರಕ್ಷಿತಾ ಶೆಟ್ಟಿ ಮನೆಯವರು ಬಂದು ಹೋಗಿದ್ದು, ಅವರು ಮೀನೂಟ ಬಡಿಸಿರೋದು ಒಂಥರ ಖುಷಿ ಆಯ್ತು. ಇನ್ನು ನಿನ್ನೆ ನಾನೊಂದು ವಿಡಿಯೋ ಹಾಕಿದ್ದೆ, ಕಾಬೇರ್ ಅವರು ಕ್ಯಾಪ್ಟನ್ ಆಗಿ ಏನು ಅವರೊಂದು ರೂಲ್ಸ್ ಫಾಲೋ ಮಾಡ್ಬೇಕಿತ್ತು, ಲೈಕ್ ರಕ್ಷಿತಾ ಶೆಟ್ಟಿ ಮೈಕ್ ಹಾಕಿಲ್ಲ, ರಕ್ಷಿತಾ ಶೆಟ್ಟಿಯ ತಾಯಿ ಮುಂದೆ ಅವರಿಗೆ ಶಿಕ್ಷೆ ಕೊಟ್ರು ಅಂತ ತುಂಬಾ ಜನ ಅದರ ಬಗ್ಗೆ ಒಂಚೂರು ನೆಗೆಟಿವ್ ಕಮೆಂಟ್ ಹಾಕಿದ್ರು. ಇನ್ನೇನು ಅಂದ್ರೆ ಅವ್ರು ಕ್ಯಾಪ್ಟನ್ಸಿ ಮಾಡಿರೋದಲ್ವಾ, ಅದು ಆಟ ಅಲ್ವಾ, ನಿಮ್ಮನೆ ಹೆಣ್ಮಕ್ಳು ಈ ರೀತಿನ ಅನ್ನೋ ರೀತಿಯಲ್ಲೆಲ್ಲ ಕೆಲವೊಂದು ಪ್ರಶ್ನೆಗಳೆಲ್ಲ ಬರುತ್ತೆ. ಸೊ ಆ ಪ್ರಶ್ನೆ ಹಾಕಿದವ್ರ ಹತ್ರ ನಾನು ಒಂದೇ ಮಾತು ಹೇಳ್ತೀನಿ, ನಿಮ್ಮ ಮಕ್ಕಳಿದಾರಲ್ಲ, ನಿಮ್ಗೆ ಇವಾಗ ಮಕ್ಳಿದಾರೆ ಅಂತ ಇಟ್ಕೊಳ್ಳೋಣ, ಈ ಕಮೆಂಟ್ ಹಾಕಿದವ್ರಿಗೆ ಎಲ್ರಿಗೂ ಮಕ್ಳಿದ್ದೇ ಇರ್ತಾರೆ ಅಂತ ನಂಗೆ ಗೊತ್ತು. ಸೊ ನಿಮ್ಮ ಮಕ್ಕಳಿಗೆ ಎದುರುಗಡೆ ಅವರು ಇಲ್ಲ ಯಾರಾದ್ರೂ ಬಂದು ಬುದ್ಧಿ ಹೇಳಿದ್ರೆ, ಮಾತಾಡಿದ್ರೆ, ಇಲ್ಲ ಬೈದ್ರೆ ನೀವು ಸುಮ್ನೆ ಇರ್ತೀರಾ?
ಬೇರೆಯವರ ಮಕ್ಕಳಿಗೆ ಯಾರಾದ್ರೂ ಬೈತಾರ, ಇಲ್ಲ ಬೇರೆ ತಾಯಿಯ ಮುಂದೆ ಅವರ ಮಕ್ಕಳನ್ನು ಹೀಯಾಲಿಸೋದು, ಇಲ್ಲ ಕೆಳಗಡೆ ಇಳಿಸೋದು, ಅವರಿಗೆ ಶಿಕ್ಷೆ ಕೊಡಿಸೋದು, ಅದನ್ನ ನೋಡಿ ಮಜಾ ತಗೊಳ್ಳೋದೆಲ್ಲ ತುಂಬಾನೇ ಈಸಿ ರೀ. ಆದ್ರೆ ನಮ್ಮ ಮಕ್ಕಳಿಗೆ ಮಾಡ್ತೀವಲ್ಲ, ಇಲ್ಲ ನಮ್ಮ ಮಕ್ಕಳಿಗೆ ಯಾರಾದ್ರೂ ಬೈತಾರೆ ಮಾಡ್ತಾರೆ ಅಂತ ಹೇಳುವಾಗ ಆ ನೋವು ನಮ್ಗೆ ಗೊತ್ತಾಗುತ್ತೆ. ಆಯ್ತಾ? ಇವಾಗ ರಕ್ಷಿತಾ ಶೆಟ್ಟಿ ಅಂದ್ರೆ ನಿಮ್ಗೆ ಆಗಲ್ಲ ಅನ್ನೋದು ಬೇರೆ ವಿಚಾರ. ನಾನು ಬರೇ ರಕ್ಷಿತಾ ಶೆಟ್ಟಿ ಅಂತ ಮಾತ್ರ ಹೇಳಿಲ್ಲ, ಅಲ್ಲಿ ಯಾರೇ ಇದು, ಈವನ್ ನನಗೆ ಧ್ರುವಂತ್ ಅಂದ್ರೆ ಅಷ್ಟಕ್ಕಷ್ಟೇ ಆಗೋದು ಕೆಲವೊಂದ್ಸಲ. ಸೊ ಧ್ರುವಂತನ ಮನೆಯವರು ಬಂದಾಗ ಯಾರಾದ್ರೂ ಆ ರೀತಿ ನಡ್ಕೊಂಡ್ರು ಕೂಡ ನನ್ನ ಸ್ಟ್ಯಾಂಡ್ ಹಿಂಗೆ ಇರುತ್ತೆ. ಮನೆಯವರ ಮುಂದೆ ಅವರನ್ನ ಕೆಳಗಡೆ ಇಡುವಂತಹ ಪ್ರಯತ್ನ ಮಾಡಬಾರ್ದು ಯಾವತ್ತು ಕೂಡ. ಮನೆಯವರು ಬರುವುದೇ ಆ ಒಂಚೂರು ಖುಷಿಗೋಸ್ಕರ, ಇಲ್ಲ ಅವರ ಪ್ರೋಗ್ರೆಸ್ ಅನ್ನು ನೋಡ್ಕೊಂಡು ಎಂಜಾಯ್ ಮಾಡ್ಲಿಕ್ಕೆ, ಇಲ್ಲ ಹೆಮ್ಮೆ ಪಡ್ಲಿಕ್ಕೆ ಬರೋದು. ಸೊ ಅಂತಹ ಸನ್ನಿವೇಶದಲ್ಲಿ ನಿಮ್ಮ ಹತ್ರ ಏನೋ ಕ್ಯಾಪ್ಟನ್ಶಿಪ್ ಇದೆ, ಇಲ್ಲ ರೂಲ್ಸ್ ಇದೆ, ಮನಂಗಟ್ಟಿದೆ, ಎಲ್ಲ ಇದೆ. ಆಟ ಸರಿ, ನೀವ್ ಹೇಳ್ತೀರಾ ಆಟ ಓಕೆ ಅಮ್ಮ. ಮನೆಯವರು ಬಂದಾಗ ಆಟ ಆಡ್ಲಿಕ್ಕೆ ಬರೋದಲ್ಲ. ಮನೆಯವರು ಹೋದ ನಂತರ ನಿಮ್ಮ ಶಿಕ್ಷೆ ಏನಿದೆ ಅದು ಯಾವ ರೀತಿ ಬೇಕಾದ್ರೂ ನಡವಳಿಕೆ ಮಾಡ್ಕೊಳ್ಳಿ, ನಮ್ಗೆ ಯಾವುದೇ ತಕರಾರಿಲ್ಲ. ಸೊ ನಿನ್ನೆ ಆ ವಿಡಿಯೋಗೆ ನೀವು ಏನೋ ರಕ್ಷಿತಾ ಶೆಟ್ಟಿಯ ಪರವಾಗಿ ಮಾತಾಡಿ ಕಾವ್ಯಲನ್ನು ಕೆಳಗಡೆ ಇಳಿಸುವ ಪ್ರಯತ್ನ ಮಾಡಬೇಡಿ ಅನ್ನೋ ಕಮೆಂಟ್ ಎಲ್ಲ ಹಾಕಿದವರಿಗೆ ನಾನು ಹೇಳೋದಿಷ್ಟೇ, ಆ ಜಾಗದಲ್ಲಿ ಕಾವ್ಯ ಇರ್ಲಿ, ಈವನ್ ರಕ್ಷಿತಾ ಶೆಟ್ಟಿ ಕ್ಯಾಪ್ಟನ್ ಆದಾಗ ಆ ತಪ್ಪು ಮಾಡಿದ್ರು ಕೂಡ ನಾನು ರಕ್ಷಿತಾ ಶೆಟ್ಟಿಯ ವಿರುದ್ಧನೇ ಮಾತಾಡೋದು. ಯಾಕೆಂತ ಹೇಳಿದ್ರೆ ನಾನ್ ಮಾತಾಡ್ತಾ ಇರೋದು ಮನೆ ಮಂದಿಯ ಪರವಾಗಿ. ಮನೆ ಮಂದಿ ಏನು ಹೋಗಿರ್ತಾರೆ ಅವ್ರಿಗೆ ಒಂಚೂರು ಆ ಕಂಫರ್ಟೇಬಲ್ ಫೀಲ್ ಇರುತ್ತೆ, ಆ ಫೀಲ್ ಅನ್ನ ಕೊಡೋಣ ಅಂತ. ಸೊ ನಾನಿಲ್ಲಿ ಯಾರನ್ನು ಕೂಡ ಕೆಳಗಡೆ ಇಳಿಸ್ಬೇಕು, ಇಲ್ಲ ಯಾರ ವ್ಯಕ್ತಿತ್ವಕ್ಕೂ ಕಪ್ಪು ಚುಕ್ಕೆ ತರಬೇಕು ಅಂತ ನಾನು ಅದನ್ನು ಮಾತಾಡಿಲ್ಲ. ಯಾಕೆಂತ ಹೇಳಿದ್ರೆ ಅಂತಹ ವಿಚಾರಗಳನ್ನ ನಾವು ಸೆನ್ಸಿಬಲ್ ಆಗಿ ಆಲೋಚನೆ ಮಾಡಬೇಕು. ಸೊ ಆ ವಿಚಾರವನ್ನ ನಾನು ಜನರ ಮುಂದೆ ಇಟ್ಟಿದ್ದೇನೆ ಅಷ್ಟೇ. ಯಾಕೆಂತ ಹೇಳಿದ್ರೆ ಬಿಗ್ ಬಾಸ್ ಅವ್ರು ನಾನು ಎಪಿಸೋಡ್ ನೋಡಿದ್ದೇನೆ, ಅದು ಎಲ್ಲೂ ಕೂಡ ತೋರಿಸಿಲ್ಲ. ಹೋಯ್ತಾ? ಇವಾಗ ಅದನ್ನ ಎತ್ತಿ ತೋರಿಸೋದ್ರಿಂದ ನಾನು ಕಾವ್ಯನ ವ್ಯಕ್ತಿತ್ವವನ್ನ ಕಪ್ಪು ಮಸಿ ಬಲಿತಾ ಇದ್ದೀನಿ ಅನ್ನೋದಲ್ಲ, ಅವ್ರು ಮಾಡಿರೋದನ್ನ ನಾನು ಹೇಳ್ತಾ ಇರೋದು, ಅದು ತಪ್ಪು. ಆ ರೀತಿ ಕಾವ್ಯ ಅಂತಲ್ಲ, ಯಾರು ಮಾಡಿದ್ರು ತಪ್ಪು. ಆಯ್ತಾ? ನಮ್ಮ ಶತ್ರುಗಾದ್ರೂ ಸರಿ, ಅವರ ಮನೆಯವರ ಮುಂದೆ, ಇಲ್ಲ ಅವರ ರಿಲೇಟಿವ್ಸ್ ಮುಂದೆ ಅವರನ್ನ ನಾವು ಅವಮಾನ ಮಾಡಬಾರ್ದು. ರೂಲ್ಸ್ ರೆಗ್ಯುಲೇಷನ್, ಆಟದ ನಿಯಮ ಎಲ್ಲಾನು ಒಪ್ಕೊಳ್ಳೋಣ ಸರ್. ಯಾವತ್ತೂ ಕೂಡ ರೂಲ್ಸ್ ರೆಗ್ಯುಲೇಷನ್ ಬದಲಾವಣೆ ಆಗೇ ಇಲ್ವಾ? ಸಡಿಲಿಕೆ ಕೊಟ್ಟೇ ಇಲ್ವಾ? ಎಷ್ಟೋ ಸಲ ಕೊಟ್ಟಿದ್ದಾರೆ. ಆಯ್ತಾ? ಇನ್ ಬಿಗ್ ಬಾಸ್ ಅವರೇ ಇವಾಗ ಲಕ್ಸುರಿ ಬಜೆಟ್ಗೆ ಕಾವ್ಯರವರಿಗೆ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಡ್ಯಾನ್ಸ್ ಮಾಡೋದ್ ಬೇಡ ಅಂತ ಎಕ್ಸ್ಕ್ಯೂಸ್ ಕೊಟ್ಟಿರುವಾಗ ಕ್ಯಾಪ್ಟನ್ ಅವರಾಗಿ ಆ ಒಂದು ಎಕ್ಸ್ಕ್ಯೂಸ್ ಕೊಡ್ಬೋದಲ್ಲ ಮನೆ ಮಂದಿಗೆ, ಇವಾಗ ತಾಯಿ ಮುಂದೆ ಮಗಳಿಗೆ ಶಿಕ್ಷೆ ಕೊಡೋದು ಬೇಡ ಅಂತ. ಸೊ ನನ್ನ ಕಾಳಜಿ ಇಷ್ಟೇ. ಅದು ರಕ್ಷಿತಾ ಶೆಟ್ಟಿ ಮೇಲೆ, ಕಾವ್ಯ ಕೆಳಗಡೆ, ಆ ರೀತಿ ಅಲ್ಲ. ಇನ್ನು ರಕ್ಷಿತಾ ಶೆಟ್ಟಿಗೆ ಅದು ಒಳ್ಳೇದೇ ಆಯ್ತು ಆ ರೀತಿ ಕಮೆಂಟ್ ಹಾಕೋರು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಮಕ್ಕಳಿಗೆ ಯಾರಾದ್ರೂ ನಿಮ್ಮ ಮುಂದೆ ಅವಮಾನ ಮಾಡಿದಾಗ ನಿಮ್ಗೆ ಹೆಂಗ ಅನ್ಸುತ್ತಪ್ಪ? ನಿಮ್ಗೆ ಅವಾಗ್ಲೂ ಕೂಡ ನನ್ನ ಮಗನಿಗೆ ಅದು ಆಗ್ಲೇಬೇಕಾಗಿದ್ದು, ಖುಷಿ ಆಯ್ತು ಅಂತ ಅನ್ಸಿದ್ರೆ ಸರಿ, ನಿಮ್ಮ ಕಮೆಂಟಿಗೆ ನಾನು ಒಪ್ಕೋತೀನಿ. ಅಷ್ಟೇ ನನ್ಗೆ ಹೇಳಕ್ಕಿರೋದು ಆ ವಿಚಾರದಲ್ಲಿ. ಇನ್ನು ಇವತ್ತು ತುಂಬಾನೇ ಖುಷಿ ಆಗ್ತಾ ಇರೋದು, ಗಿಲ್ಲಿ ನಟ್ನ ತಂದೆ ತಾಯಿ ಬಂದಿದ್ದಾರೆ. ಸೊ ಅದ್ರಲ್ಲೂ ಕೂಡ ನಂಗೆ ಗಿಲ್ಲಿ ನಟ್ನ ತಾಯಿ ಬಂದಿರೋದಕ್ಕಿಂತನೂ ಗಿಲ್ಲಿ ನಟ್ನ ತಂದೆ ಬಂದಿರೋದು, ಅವ್ರ ಮುಖದಲ್ಲಿರುವ ಆ ಖುಷಿಯಲ್ಲ, ಹ್ಯಾಪಿನೆಸ್ ನೋಡುವಾಗ ತುಂಬಾನೇ ಆಪ್ತ ಅನಿಸ್ತು. ಯಾಕೆಂತ ಹೇಳಿದ್ರೆ ತಂದೆ ಅನ್ನೋದು ನಮ್ಗೂ ಕೂಡ ತುಂಬಾನೇ ಎಮೋಷನ್ಸ್. ನಾವು ಕೂಡ ಗಿಲ್ಲಿ ನಟ ಅಂತಾರಾನೆ, ನಾವು ಕೂಡ ತಂದೆಯ ಪ್ರೀತಿಯನ್ನ ಅಷ್ಟು ಓಪನ್ ಅಪ್ ಆಗಿ ಅನುಭವಿಸಿದವರಲ್ಲ. 19 ಕಿಡ್ಸ್ ಆಲ್ಮೋಸ್ಟ್ ಬಹುತೇಕ ಗಂಡು ಮಕ್ಕಳಿಗೆ ಈ ಸಮಸ್ಯೆ ಇದೆ. ಯಾಕೆಂತ ಹೇಳಿದ್ರೆ ಅವಾಗಿನ ತಂದೆ ತಾಯಿಗಳೆಲ್ಲ ಏನಂತ ಹೇಳಿದ್ರೆ, ಸೊ ಎಲ್ಲಿ ಅತಿಯಾದ ನಮ್ಮ ಪ್ರೀತಿ ತೋರಿಸಿದ್ರೆ, ಇಲ್ಲ ಕಾಳಜಿ ತೋರಿಸಿದ್ರೆ ಮಕ್ಕಳು ದಾರಿ ತಪ್ತಾರೆ ಅನ್ನೋ ಭಯ ಅವರಿಗಿತ್ತು. ಸೊ ಅದಕ್ಕೋಸ್ಕರ ಅವರ ಬೆಟ್ಟದಷ್ಟು ಪ್ರೀತಿ ಇದ್ರು ಕೂಡ ಅವರದನ್ನ ತೋರಿಸ್ಕೋತಾ ಇರ್ಲಿಲ್ಲ. ಆಯ್ತಾ? ನಾವೇನೇ ತಪ್ಪು ಮಾಡಿದ್ರು ಗದರಿಸ್ತಾ ಇದ್ರು ಬಿಟ್ರೆ, ನಾವೇನಾದ್ರೂ ತುಂಬಾ ಒಳ್ಳೆ ಕೆಲಸ ಮಾಡಿದಾಗ ಬೆನ್ನು ತಡ್ತಾರೆ. ಆದ್ರೆ ಅತಿಯಾದ ಪ್ರೀತಿಯನ್ನ ತಂದೆ ತೋರಿಸ್ತಾ ಇರ್ಲಿಲ್ಲ. ಪ್ರೀತಿ ಇಲ್ಲ ಅಂತಲ್ಲ, ಪ್ರೀತಿ ಇದೆ, ಬಟ್ ತೋರಿಸಿದ್ರೆ ಎಲ್ಲಾದ್ರೂ ದಾರಿ ತಪ್ತಾರೆ ಅನ್ನೋ ಭಯ ಇತ್ತು ಅವರಿಗೆ. ಸೊ ಹಿಂದಿನ ಕಾಲದಲ್ಲಿ ಹಂಗೆ ಅಲ್ವಾ, ಪ್ರೀತಿಗಿಂತ ಜಾಸ್ತಿ ಗಾಂಭೀರ್ಯತೆ ಇತ್ತು. ಸೊ ಅದೆಲ್ಲ ಒಂದ್ ಕಡೆ ಅಂದ್ರೆ ಮಕ್ಕಳ ಭವಿಷ್ಯ ಚೆನ್ನಾಗಿರ್ಲಿ, ದಾರಿ ತಪ್ಪದಿರ್ಲಿ ಅನ್ನೋ ಒಂದು ಕಾಳಜಿಯಿಂದ ಮಾತ್ರ. ಸೊ ಆ ನಂತರ ಏನ್ 19 ಕಿಡ್ಸ್ ತಂದೆ ತಾಯಿಗಳಾದ್ರು ಅವ್ರಿಗೇನ್ ಪ್ರೀತಿ ಸಿಕ್ಕಿಲ್ಲ, ಅದನ್ನ ಅವರ ಮಕ್ಕಳಿಗೆ ಕೊಡ್ತಾ ಬಂದ್ರು. ಇವಾಗಿನ ಜನರೇಷನ್ಗೆ ಆ ಪ್ರಾಬ್ಲಮ್ ಇಲ್ಲ. ಯಾವುದು? ತಂದೆ ತಾಯಿಯ ಪ್ರೀತಿ, ಅದರಲ್ಲೂ ತಂದೆಯ ಪ್ರೀತಿಯನ್ನ ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಇವಾಗಿನ ಜನರೇಷನ್ ಮಕ್ಕಳಿಗಿಲ್ಲ. ಅತಿಯಾಗಿ ಇವಾಗ ಬೇಕಾದ್ರೆ ತಂದೆ ಜೊತೆನೆ ಮಕ್ಕಳು ಬೆರೀತಾರೆ ತಾಯಿಗಿಂತ. ಸೊ ಅಂತಹ ಒಂದು ತಂದೆ ಬಿಗ್ ಬಾಸ್ ಮನೆ ಒಳಗಡೆ ನಗರ್ತಾ ಬಂದು, ಅದು ಕೂಡ ಪುಟ್ಟ ಮಗುವಿಗೆ ನಂದೊಂದು ಟಗರು ತಪ್ಪಿಸ್ಕೊಂಡು ಬಂದಿದೆ, ಎಲ್ಲಿದೆ ಅಂತ ಹೇಳ್ಬಿಟ್ಟು ಅವ್ರಿಗೊಂದು ಬೆತ್ತದಲ್ಲಿ ಪ್ರೀತಿಯಿಂದ ಹೊಡಿಯೋದಾಗಿರ್ಲಿ, ಅವ್ರ ಜೊತೆ ಮಾತುಕತೆ ನಡೆಸೋದು, ಅಂದ್ರೆ ಅಷ್ಟು ಓಪನ್ ಅಪ್ ಆಗಿ ಮಾತಾಡೋದು, ಪ್ರೀತಿ ತೋರಿಸೋದೆಲ್ಲ ಇದೆಯಲ್ಲ, ಈ ಬದಲಾವಣೆ ಹೇಗೆ ಸಾಧ್ಯ ಗೊತ್ತಾ? ಈ ಬದಲಾವಣೆ ಸಾಧ್ಯ ಆಗೋದು ನನ್ನ ಮಗ ದಾರಿ ತಪ್ಪಿಲ್ಲ, ನನ್ನ ಮಗ ಗೆದ್ದಿದ್ದಾನೆ, ತುಂಬಾ ಜನರ ಪ್ರೀತಿಯನ್ನ ಸಂಪಾದಿಸಿದ್ದಾನೆ ಅನ್ನೋ ಒಂದು ಫೀಲ್ ಇರುತ್ತಲ್ಲ. ಸೊ ಆ ಫೀಲು ಮನಸ್ಸಿಗೆ ಬಂದಾಗ ಮಾತ್ರ ತಂದೆ ಈ ರೀತಿ ಆಡ್ಲಿಕ್ಕೆ ಸಾಧ್ಯ, ಅಂದ್ರೆ ತಂದೆ ಮಗುವಾಗ್ಲಿಕ್ಕೆ ಸಾಧ್ಯ. ಸೊ ಗಿಲ್ಲಿ ನಟ್ನ ತಂದೆ ನೋಡುವಾಗ ನನಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ತಾಯಿ ಬೇರೆ ಎಣ್ಣೆ ಹಚ್ಬಿಟ್ಟು ಸ್ನಾನ ಮಾಡಿಸೋದು, ತಾಯಿ ಅಂತೂ ಪ್ರೀತಿ ತೋರಿಸ್ತಾರೆ. ಇವಾಗ ನಮ್ಗಾದ್ರೂ ಅಷ್ಟೇ ತಾಯಿ ಪ್ರೀತಿ ಅಂತ ಗೊತ್ತು, ಬಟ್ ತಂದೆ ಪ್ರೀತಿ ಇಲ್ಲ ಅಂತಲ್ಲ, ತಂದೆಯ ಪ್ರೀತಿ ಗೊತ್ತು, ಬಟ್ ಅದನ್ನ ಸಂಪೂರ್ಣವಾಗಿ ನಮ್ಗೆ ಅನುಭವಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ. ಯಾಕೆಂತಂದ್ರೆ ನಮ್ಮ ಜನರೇಷನ್ ಆಗಿತ್ತು. ಸೊ ಅದೇ ಜನರೇಷನ್ ಅಲ್ಲಿ ಬಂದಿರುವಂತಹ ಗಿಲ್ಲಿ ನಟ್ನಿಗೂ ತಂದೆ ಅಂದ್ರೆ ಗೊತ್ತು, ತಂದೆ ಪ್ರೀತಿಸ್ತಾರೆ, ಬೆಟ್ಟದಷ್ಟು ಪ್ರೀತಿ ಇರುತ್ತೆ, ಅವ್ರಿಗೆ ಕೋಪ ಇರಲ್ಲ, ಬಟ್ ಆ ಒಂದು ಸ್ಟ್ರಿಕ್ಟ್ ಇರುತ್ತಲ್ಲ, ಆ ಸ್ಟ್ರಿಕ್ಟ್ ಅಲ್ಲೇ ನಾವು ಬೆಳೆದಿರ್ತೀವಿ. ತಾಯಿ ಜೊತೆ ಏನ್ ಬೇಕಾದ್ರೂ ನಾವು ಕಾಲಲ್ಲಿ ಇರ್ತೀವಿ, ಇಲ್ಲ ತಮಾಷೆ ಮಾಡ್ತೀವಿ, ಬಟ್ ತಂದೆ ಜೊತೆ ಅಷ್ಟು ಸುಲಭವಾಗಿ ಆಗಲ್ಲ.
ಅಂತಹ ತಂದೆ ಬಂದು ಗಿಲ್ಲಿ ನಟನ ಜೊತೆ ಅಷ್ಟೊಂದು ಖುಷಿಯಾಗಿದ್ದಾರೆ ಅಂತ ಹೇಳಿದ್ರೆ ಅದ್ರ ಅರ್ಥ ಏನ್ ಗೊತ್ತಾ? ಗಿಲ್ಲಿ ನಟನಿಗೆ ಕರ್ನಾಟಕದ ತುಂಬೆಲ್ಲ ಸಿಗ್ತಾ ಇರುವಂತಹ ಭರಪೂರ ಬೆಂಬಲ, ಅವರನ್ನ ಪ್ರತಿಯೊಬ್ರು ಕೂಡ, ಈಗ ಅಶ್ವಿನಿ ಮೇಡಮ್ ಅವರ ಮನೆಯವರು ಬಂದ್ರು, ಸೂರಜ್ ಅವ್ರ ಮನೆಯವರು ಬಂದ್ರು, ರಕ್ಷಿತಾ ಶೆಟ್ಟಿ ಅವರ ಮನೆಯವರು ಬಂದ್ರು, ಅವರೆಲ್ಲ ಅವರವರ ಮಕ್ಕಳನ್ನು ಬಿಟ್ರೆ ನೆಕ್ಸ್ಟ್ ಇಲ್ಲಾಂದ್ರೆ ಅವರಷ್ಟೇ ಸಮಾನವಾಗಿ ಗಿಲ್ಲಿ ನಟನೊಂದಿಗೆ ಮಾತಾಡ್ತಾರೆ, ತಮಾಷೆ ಮಾಡ್ತಾರೆ, ಕಾಲ ಕಳೀತಾರೆ. ಅಂದ್ರೆ ಗಿಲ್ಲಿ ನಟ ಗೆದ್ದ ಆಗಿದೆ ಅಂತ ಅರ್ಥ ಆಯ್ತಾ? ಸೊ ನನ್ಗೆ ಆ ತಂದೆಯ ಮುಖದ ನಗು ನೋಡುವಾಗ ತುಂಬಾ ಅಂದ್ರೆ ತುಂಬಾ ಖುಷಿ ಆಗೋಯ್ತು. ಪ್ರತಿ ತಂದೆಗೂ ತನ್ನ ಮಗ ಗೆಲ್ಬೇಕು, ತನ್ನ ಮಗ ಯಾವುದೋ ಒಂದು ಸಾಧನೆಯನ್ನ ಮಾಡಬೇಕು, ಅದರಲ್ಲೂ ಕೂಡ ಇಷ್ಟು ಜನರ ಪ್ರೀತಿಯನ್ನ ಗಳಿಸುದಂತ ಹೇಳಿದ್ರೆ ಅದೊಂಥರ ಜೀವಮಾನದ ಸಾಧನೆ ಅಂತಾನೆ ಅನ್ಬೋದು. ಸೊ ಅದೆಲ್ಲ ಗಿಲ್ಲಿ ನಟ್ನ ತಂದೆಗೆ ಅರಿವಾದ ನಂತರನೇ ಇವಾಗ ಅವ್ರೇನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಅವರ ಮನಸ್ಸಿನೊಳಗಿನ ಅಷ್ಟು ಪ್ರೀತಿಯನ್ನ ತೋರಿಸ್ತಾ ಇದ್ದಾರೆ. ಸೊ ಆ ಪ್ರೀತಿ ತೋರಿಸೋದು ಬಿಗ್ ಬಾಸ್ ಕ್ಯಾಮರಾದಲ್ಲಿ ನೀಟಾಗಿ ಕಾಣಿಸ್ತಾ ಇದೆ. ಸೊ ಅದರ ಪ್ರೊಮೋ ಒಂದಿದೆ, ಆ ಪ್ರೊಮೋವನ್ನ ನೀವು ನೋಡಿ ಕಣ್ತುಂಬಿಕೊಳ್ಳಿ. ಎಲ್ಲೋ ಒಂದ್ ತಗರ್ಮರಿ ತಪ್ಪಿಸ್ಕೊಂಡ್ಬಿಟ್ಟಲ್ಲ, ಇಲ್ಲೇ ನಿಂತ ಒಂದ್ ತಗರ್ಮರಿ ಅಂದ್ರೆ ಮನೇಲಿ ಇರುವಂಗೆ ಆಡ್ತೀಯಕ್ಕಲ್ಲ ಮಂಗ್ನ ನೀನು. ಡೈಗಿ ಹೊಡ್ಕೊಂಡು ಕೂದಲ್ನೆಲ್ಲ ಇದ್ ಮಾಡ್ಕೊ ಬರುತ್ತಾನೆ. ಸರಿಯಾಗ್ತಲ್ಲ ಮತ್ತೆ ನಮ್ಲೇ ಇನ್ನು ಇದ್ರ ಚಿಕ್ಕವ ನಿಮ್ಮ ಅಪ್ಪನಿಗೆ ಇಷ್ಟು ಮಾತಾಡ್ತಿರಲಿಲ್ಲ, ಈಗ ಆಡ್ತಿದ್ದೀರಿ. ಹೊಡೆದ್ಬಿಟ್ಟು ನಾನು ಹೊಡಿಬಾರ್ದು ಅಂತ ಹೇಳ್ಬಿಟ್ಟು ಕಳ್ಸಿರ್ತಾರೆ. ಒಂದು ದೃಶ್ಯವನ್ನ ನಾನು ಕಣ್ತುಂಬಿಕೊಳ್ಳೋದಕ್ಕೆ ಜನ್ಮಗಳಲ್ಲಿ ನಾನು ಕಾದಿದ್ದೆ. ಬಿಗ್ ಬಾಸ್ ಇಂದು ರಾತ್ರಿ 9:30ಕ್ಕೆ. ಎಸ್ ವೀಕ್ಷಕರೇ, ನೋಡಿದಿರಲ್ಲ, ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಧನ್ಯವಾದಗಳು.